ನಮಸ್ಕಾರ. ಇವತ್ತಿನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಬಹಳ ಕುತೂಹಲಕಾರಿ ಜೊತೆಗೆ ಪರೀಕ್ಷೆಯ ದೃಷ್ಟಿಯಿಂದಲೂ ಅತಿ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇದನ್ನೇ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮಸೂದೆ ಅಂದ್ರೆ ಇಂಟರ್ನ್ಯಾಷನಲ್ ಬಿಲ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಕರೆಯೋದು. ಇದು ಭಾರತೀಯ ಸಂವಿಧಾನದ ಜೊತೆ ಹೇಗೆ ಹಾಸುಹೊಕ್ಕಾಗಿದೆ ಅನ್ನೋದನ್ನ ಪರೀಕ್ಷೆಯಲ್ಲಿ ಪ್ರತಿಯೊಂದು ಪಾಯಿಂಟ್ ಕವರ್ ಆಗುವ ಹಾಗೆ ಬಹಳ ಡೀಟೇಲ್ ಆಗಿ ನೋಡೋಣ. ಸರಿ, ಈ ವಿಶ್ಲೇಷಣೆಯ ಪಠ್ಯಕ್ರಮ ಹೇಗಿದೆ ಅಂತ ಫಟಾಫಟೊಮ್ಮೆ ನೋಡೋಣ. ಜಾಗತಿಕ ಹಕ್ಕುಗಳ ಮೂಲ, UDHR ರಚನೆ, ಕಡ್ಡಾಯ ಕಾನೂನುಗಳು ಮತ್ತು ಒಪ್ಪಂದಗಳು, ನಮ್ಮ ಭಾರತೀಯ ಸಂವಿಧಾನದಲ್ಲಿ ಇವುಗಳ ಪಾತ್ರ, ಹಾಗೂ ಕೊನೆಯದಾಗಿ ಕೆಲವು ಲ್ಯಾಂಡ್ಮಾರ್ಕ್ ಕೋರ್ಟ್ ಕೇಸ್ಗಳು. ಇಷ್ಟನ್ನ ಕವರ್ ಮಾಡ್ರೆ ಇಡೀ ವಿಷಯದ ಕಂಪ್ಲೀಟ್ ಪಿಕ್ಚರ್ ಸಿಗ್ಬಿಡುತ್ತೆ. ಓಕೆ, ಮೊದಲನೇ ವಿಭಾಗಕ್ಕೆ ಹೋಗೋಣ. ಜಾಗತಿಕ ಮಾನವ ಹಕ್ಕುಗಳ ಮೂಲ ಎಲ್ಲಿದೆ? ಎರಡನೇ ಮಹಾಯುದ್ಧದ ಭೀಕರತೆಯ ನಂತರ ಇಡೀ ಜಗತ್ತಿಗೆ ಮಾನವನ ಘನತೆಯನ್ನ ರಕ್ಷಿಸುವ ಅನಿವಾರ್ಯತೆ ಅರ್ಥವಾಯಿತು. ಅಲ್ಲಿಂದಲೇ ಈ ಕಾನೂನಿನ ಜರ್ನಿ ಶುರುವಾಗುತ್ತೆ. ಇದೊಂದು ಪರ್ಫೆಕ್ಟ್ ಮೆಂಟಲ್ ಮ್ಯಾಪ್. ಪರೀಕ್ಷೆಯಲ್ಲಿ ಈ ಟೈಮ್ಲೈನ್ ನೆನಪಿದ್ರೆ ಸಾಕು. 1465ರಲ್ಲಿ ವಿಶ್ವಸಂಸ್ಥೆ ಅಥವಾ UN ಚಾರ್ಟರ್ ಶುರುವಾಯಿತು. ಆಮೇಲೆ 1468ರಲ್ಲಿ UDHR ಬಂತು. ಆದರೆ ಇದು ಕೇವಲ ಮೃದು ಕಾನೂನು ಅಥವಾ ಸಾಫ್ಟ್ ಲಾ ಆಗಿತ್ತು. ಆಮೇಲೆ 1466ರಲ್ಲಿ ಕಡ್ಡಾಯವಾದ ಒಪ್ಪಂದಗಳು ಅಂದರೆ ICCPR ಮತ್ತು ICESCR ಸೃಷ್ಟಿಯಾದವು. ಅಂತಿಮವಾಗಿ ಇವು 1476ರಲ್ಲಿ ಜಾರಿಗೆ ಬಂದವು. ಈ ಇಸ್ವಿಗಳ ಹರಿವನ್ನ ಖಂಡಿತ ಮರೆಯುವಂತಿಲ್ಲ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಮಸೂದೆ ಅಂತ ಹೇಳಿದಾಗ ಅದೇನೋ ಒಂದೇ ಒಂದು ಪುಸ್ತಕ ಅಥವಾ ಡಾಕ್ಯುಮೆಂಟ್ ಅನ್ಕೋಬೇಡಿ. ಇದು ವಾಸ್ತವದಲ್ಲಿ 4 ಪ್ರಮುಖ ಭಾಗಗಳನ್ನ ಒಳಗೊಂಡಿದೆ. UDHR, ICCPR, ICESCR ಮತ್ತು ಕಂಪ್ಲೇಂಟ್ ಮಾಡೋದಕ್ಕಿರೋ ಆಪ್ಷನಲ್ ಪ್ರೋಟೋಕಾಲ್ಸ್. ಪರೀಕ್ಷೆಯಲ್ಲಿ ಪ್ರಶ್ನೆ ಬಂದ್ರೆ ಈ 4 ಪಾಯಿಂಟ್ಸ್ ಬರೆದಾಗಲೇ ಫುಲ್ ಮಾರ್ಕ್ಸ್ ಸಿಗೋದು. ಮುಂದಿನ ಭಾಗ 1948ರ UDHR ರಚನೆಯನ್ನ ಸ್ವಲ್ಪ ಡಿಕೋಡ್ ಮಾಡೋಣ. ಇದನ್ನ ಡ್ರಾಫ್ಟ್ ಮಾಡಿದ ಕಮಿಟಿಗೆ ಎಲಿನೋರ್ ರೂಸ್ವೆಲ್ಟ್ ಅಧ್ಯಕ್ಷರಾಗಿದ್ರು. ಚೀನಾದ PC ಚಾಂಗ್, ಲೆಬನಾನ್ನ ಚಾರ್ಲ್ಸ್ ಮಲಿಕ್ ಅವರಂತವರು ಕೂಡ ಇದ್ರು. ಅಂದ್ರೆ ಇದೇನೋ ಬರೀ ಪಾಶ್ಚಿಮಾತ್ಯ ದೇಶಗಳ ಐಡಿಯಾ ಆಗಿರಲಿಲ್ಲ, ಬದಲಾಗಿ ಇದೊಂದು ಅದ್ಭುತವಾದ ಗ್ಲೋಬಲ್ ಎಫರ್ಟ್ ಆಗಿತ್ತು. ಎಕ್ಸಾಮ್ಗೆ ಇಲ್ಲೊಂದು ಸೂಪರ್ ಟಿಪ್ ಇದೆ, ಗಮನಿಸಿ. UDHRನಲ್ಲಿ ಒಟ್ಟು 30 ವಿಧಿಗಳಿವೆ. ಇದನ್ನು ಬಹಳ ಸುಲಭವಾಗಿ ಕ್ಯಾಟಗರೈಸ್ ಮಾಡಿ ಅರ್ಥ ಮಾಡ್ಕೊಳ್ಬಹುದು. ವಿಧಿ 1 ಮತ್ತು 2 ಬುನಾದಿ ಇದ್ದ ಹಾಗೆ. 3ರಿಂದ 21 ಸಿವಿಲ್ ಮತ್ತು ಪೊಲಿಟಿಕಲ್ ರೈಟ್ಸ್, 22ರಿಂದ 27 ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳು. ಇನ್ನು ಕೊನೆಯ 28ರಿಂದ 30 ಸಾಮೂಹಿಕ ಜವಾಬ್ದಾರಿಗಳನ್ನ ಹೇಳುತ್ತೆ. ಪ್ರಬಂಧ ಬರೆಯುವಾಗ ಈ ಥರ ವಿಂಗಡಿಸಿ ಬರೆದ್ರೆ ಎಕ್ಸಾಮಿನರ್ ಖಂಡಿತ ಇಂಪ್ರೆಸ್ ಆಗ್ತಾರೆ. ಮೂರನೇ ವಿಭಾಗ ಹಾರ್ಡ್ ಲಾ. UDHR ಕೇವಲ ಒಂದು ಘೋಷಣೆಯಾಗಿತ್ತು ಅಲ್ವಾ? ಆದರೆ ಶೀತಲ ಸಮರದ ಟೈಮಲ್ಲಿ ವಿಶ್ವಸಂಸ್ಥೆ ಇದನ್ನೇ 2 ಪ್ರತ್ಯೇಕ ಕಡ್ಡಾಯ ಒಪ್ಪಂದಗಳಾಗಿ ವಿಭಜನೆ ಮಾಡಬೇಕಾಗಿ ಬಂತು. ಅದೇ ಈ ಪ್ಯಾಕ್ಟ್ಸ್ ಅಂಡ್ ಪ್ರೋಟೋಕಾಲ್ಸ್. ಈ 2 ಒಪ್ಪಂದಗಳ ನಡುವಿನ ಡಿಫರೆನ್ಸ್ ಇದೆಯಲ್ಲ, ಇದು ಪರೀಕ್ಷೆಗೆ ಪಕ್ಕಾ ಹೈಯೀಲ್ಡ್ ಟಾಪಿಕ್. ICCPR ಅನ್ನೋದು ನಾಗರಿಕ ಹಕ್ಕುಗಳ ಬಗ್ಗೆ ಮಾತಾಡುತ್ತೆ. ಇದನ್ನ ತಕ್ಷಣವೇ ಜಾರಿ ಮಾಡಬೇಕು. ಆದರೆ ತುರ್ತು ಪರಿಸ್ಥಿತಿಯಲ್ಲಿ ಕೆಲವನ್ನ ಸಸ್ಪೆಂಡ್ ಮಾಡೋಕೆ ಡೆರೋಗೇಷನ್ ಕ್ಲಾಸ್ ಅಂತ ಒಂದಿದೆ. ಇನ್ನೊಂದು ಕಡೆ ICESCR ಅನ್ನೋದು ಆರ್ಥಿಕ ಹಕ್ಕುಗಳ ಬಗ್ಗೆ ಇದೆ. ಇದನ್ನ ಪ್ರೋಗ್ರೆಸಿವ್ ರಿಯಲೈಸೇಷನ್ ಅಂದ್ರೆ ಸಂಪನ್ಮೂಲಗಳ ಆಧಾರದ ಮೇಲೆ ಹಂತ ಹಂತವಾಗಿ ಜಾರಿ ಮಾಡಬೇಕು ಅಂತ ಹೇಳುತ್ತೆ. ಈ 2 ಟೆಕ್ನಿಕಲ್ ಪದಗಳನ್ನ ಬರೆಯೋದನ್ನ ಮರಿಲೇಬೇಡಿ. ಇನ್ನೊಂದು ಪ್ರಮುಖ ಕಾನ್ಸೆಪ್ಟ್ ಅಂದ್ರೆ ರೂಢಿಗತ ಅಂತಾರಾಷ್ಟ್ರೀಯ ಕಾನೂನು ಅಥವಾ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ. ಅಂದ್ರೆ ಏನ್ ಗೊತ್ತಾ? UDHR ನಿಯಮಗಳು ಜಗತ್ತಿನಾದ್ಯಂತ ಎಷ್ಟು ಪಾಪ್ಯುಲರ್ ಆದವು ಅಂದ್ರೆ ಯಾವುದೇ ದೇಶ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಅಂದ್ರೂ ಕೂಡ ಈ ಮೂಲಭೂತ ಹಕ್ಕುಗಳನ್ನ ಗೌರವಿಸಲೇಬೇಕು ಅನ್ನೋ ಮಟ್ಟಿಗೆ ಅವು ರೂಢಿಯಾಗ್ಬಿಟ್ವು. ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಬರೀ ಕಾನೂನು ಮಾಡಿದ್ರೆ ಆಗಲ್ಲ, ಅದಕ್ಕೆ ಪವರ್ ಬೇಕು ಅಲ್ವಾ? ಅದಕ್ಕಾಗಿಯೇ ಈ ಆಪ್ಷನಲ್ ಪ್ರೋಟೋಕಾಲ್ಸ್ ಇವೆ. ICCPRನ ಮೊದಲನೇ ಪ್ರೋಟೋಕಾಲ್ ಪ್ರಕಾರ ಯಾರು ಬೇಕಾದರೂ ನೇರವಾಗಿ UN ಕಮಿಟಿಗೆ ಕಂಪ್ಲೇಂಟ್ ಮಾಡ್ಬೋದು. ಎರಡನೇ ಪ್ರೋಟೋಕಾಲ್ ಮರಣದಂಡನೆ ರದ್ದತಿ ಬಗ್ಗೆ ಮಾತಾಡುತ್ತೆ. ಅದೇ ರೀತಿ ICESCR ಪ್ರೋಟೋಕಾಲ್ ಕೂಡ ಆರ್ಥಿಕ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಕಂಪ್ಲೇಂಟ್ ಮಾಡಕ್ಕೆ ದಾರಿ ಮಾಡಿಕೊಡುತ್ತೆ. ಇವೇ ಒಪ್ಪಂದಗಳಿಗೆ ನಿಜವಾದ ಲೀಗಲ್ ಪವರ್ ಕೊಡೋದು. ಇಷ್ಟೊತ್ತು ಗ್ಲೋಬಲ್ ಲೆವೆಲ್ನಲ್ಲಿ ನೋಡಿದ್ವಿ. ಈಗ ನಮ್ಮ ದೇಶದ ವಿಚಾರಕ್ಕೆ ಬರೋಣ. ಅಂತಾರಾಷ್ಟ್ರೀಯ ಹಕ್ಕುಗಳು ನಮ್ಮ ಭಾರತೀಯ ಸಂವಿಧಾನದ ಜೊತೆ ಎಷ್ಟು ಅದ್ಭುತವಾಗಿ ಇಂಟಿಗ್ರೇಟ್ ಆಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿದೆ ಮತ್ತೊಂದು ಗ್ಯಾರಂಟಿ ಸ್ಕೋರಿಂಗ್ ಟಿಪ್. ನಮ್ಮ ಸಂವಿಧಾನದ 3ನೇ ಭಾಗ ಅಂದ್ರೆ ಮೂಲಭೂತ ಹಕ್ಕುಗಳು ICCPRಗೆ ಸಮಾನವಾಗಿದೆ. ಇವುಗಳನ್ನ 32 ಮತ್ತು 226ನೇ ವಿಧಿಯಡಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ಮೂಲಕ ಡೈರೆಕ್ಟ್ ಆಗಿ ಜಾರಿ ಮಾಡಬಹುದು. ಹಾಗೆಯೇ ನಮ್ಮ ಸಂವಿಧಾನದ 4ನೇ ಭಾಗವಾದ ರಾಜ್ಯ ನಿರ್ದೇಶಕ ತತ್ವಗಳು ICESCRಗೆ ಸಮಾನವಾಲಿವೆ.
ಇವುಗಳನ್ನು ನೇರವಾಗಿ ಕೋರ್ಟ್ ಮೂಲಕ ಜಾರಿ ಮಾಡೋಕೆ ಆಗದಿದ್ರೂ ದೇಶದ ಆಡಳಿತಕ್ಕೆ ಇವು ತಳಪಾಯ. ಎಕ್ಸಾಮ್ನಲ್ಲಿ ಹೋಲಿಕೆ ಬರೆದ್ರೆ ಅದ್ಭುತವಾದ ಇಂಪ್ಯಾಕ್ಟ್ ಇರುತ್ತೆ. ಸರಿ, ಈ ಕಾನೂನುಗಳು ಕೋರ್ಟ್ನಲ್ಲಿ ಹೇಗೆ ಪ್ರಾಕ್ಟಿಕಲ್ ಆಗಿ ಬಳಕೆಯಾಗಿವೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಎಕ್ಸಾಮ್ಗೆ ಚೀಟ್ ಶೀಟ್ ಥರ ಕೆಲಸ ಮಾಡುವ 4 ಲ್ಯಾಂಡ್ಮಾರ್ಕ್ ಕೇಸ್ಗಳನ್ನ ಈಗ ಫಟಾಫಟ್ ಅಂತ ನೋಡೋಣ. ಮೊದಲನೇದು ಫಿಲಾಟಿಗಾ ವರ್ಸಸ್ ಪೆನಾ ಇರಾಲ. ಇದೊಂದು ಅಮೆರಿಕಾದಲ್ಲಿ ನಡೆದ್ರೂ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಹಳ ಪ್ರಭಾವ ಬೀರಿದ ಕೇಸ್. ಚಿತ್ರಹಿಂಸೆ ಕೊಡೋರನ್ನ ಹೋಸ್ಟಿಸ್ ಹ್ಯುಮ್ಯಾನಿ ಜೆನಾರಿಸ್ ಅಂದ್ರೆ ಇಡೀ ಮಾನವ ಕುಲದ ಶತ್ರು ಅಂತ ಇಲ್ಲಿ ಘೋಷಣೆ ಮಾಡಿದ್ರು. ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ಬಳಸಿ ದೇಶೀಯ ನ್ಯಾಯಾಲಯಗಳು ವಿದೇಶಿ ಅಪರಾಧಿಗಳನ್ನ ಹೇಗೆ ಶಿಕ್ಷಿಸ್ಬೋದು ಅಂತ ಈ ಕೇಸ್ ತೋರಿಸ್ಕೊಡ್ತು. ಎರಡನೇದು ನಮ್ಮದೇ ದೇಶದ ಬಹಳ ಫೇಮಸ್ ಆದ ಮೇನಕಾ ಗಾಂಧಿ ಕೇಸ್. ಇಲ್ಲೇ ಆ ಗೋಲ್ಡನ್ ಟ್ರಯಾಂಗಲ್ ಅಥವಾ ಸುವರ್ಣ ತ್ರಿಕೋಣ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದು. ಅಂದ್ರೆ ವಿಧಿ 14, 19 ಮತ್ತು 21. ಸುಪ್ರೀಂ ಕೋರ್ಟ್ ಇಲ್ಲಿ ಏನ್ ಹೇಳ್ತು ಅಂದ್ರೆ, ಬರೀ ಕಾನೂನು ಇದ್ರೆ ಸಾಲ್ದು, ಅದು ನ್ಯಾಯಯುತವಾಗಿರ್ಬೇಕು ಮತ್ತು ತರ್ಕಬದ್ಧವಾಗಿರ್ಬೇಕು. ಜೊತೆಗೆ 21ನೇ ವಿಧಿಯನ್ನ ವಿಸ್ತರಿಸಿ ವಿದೇಶ ಪ್ರವಾಸದ ಹಕ್ಕನ್ನು ಕೂಡ ಅದರಲ್ಲಿ ಸೇರಿಸ್ತು. ಮೂರನೇ ಪ್ರಮುಖ ಕೇಸ್ ಓಲ್ಗಾ ಟೆಲಿಸ್ ವರ್ಸಸ್ ಬಾಂಬೆ ಮುನಿಸಿಪಲ್ ಕಾರ್ಪೊರೇಷನ್. ಇಲ್ಲಿ ನ್ಯಾಯಾಲಯ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತು. ಜೀವಿಸುವ ಹಕ್ಕು ಅಂದ್ರೆ ಕೇವಲ ಉಸಿರಾಡುವುದಲ್ಲ, ಅದರಲ್ಲಿ ಜೀವನೋಪಾಯದ ಹಕ್ಕು ಕೂಡ ಸೇರಿದೆ ಅಂತ ಹೇಳಿತು. ಅಂದ್ರೆ ಸಂವಿಧಾನದ 3ನೇ ಭಾಗ ಮತ್ತು 4ನೇ ಭಾಗದ ನಡುವೆ ಇದ್ದ ಆ ಕಣ್ಣಿಗೆ ಕಾಣದ ಗೋಡೆಯನ್ನ ಒಡೆದು ಆರ್ಥಿಕ ಹಕ್ಕುಗಳನ್ನ ಕೂಡ ಮೂಲಭೂತ ಹಕ್ಕುಗಳ ಒಳಗೆ ತಂದ ಅತ್ಯುತ್ತಮ ಉದಾಹರಣೆ ಇದು. 4ನೇ ಮೈಲಿಗಲ್ಲು ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಕೆಲಸ ಮಾಡೋ ಜಾಗದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯೋದಕ್ಕೆ ಸರಿಯಾದ ದೇಶೀಯ ಕಾನೂನು ಇರಲಿಲ್ಲ. ಆಗ ಸುಪ್ರೀಂ ಕೋರ್ಟ್ ಏನ್ಮಾಡ್ತು? ನೇರವಾಗಿ ಅಂತಾರಾಷ್ಟ್ರೀಯ ಸಿಡಾವೋ ಒಪ್ಪಂದವನ್ನೇ ಆಧಾರವಾಗಿಟ್ಕೊಂಡು ವಿಶಾಖ ಮಾರ್ಗಸೂಚಿಗಳನ್ನ ರಚನೆ ಮಾಡ್ತು. ಜಾಗತಿಕ ಒಪ್ಪಂದಗಳನ್ನ ನಮ್ಮ ದೇಶದ ಕಾನೂನಿಗೆ ಹೇಗೆ ತರಬಹುದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಇದೆಲ್ಲವನ್ನೂ ನೋಡಿದ ಮೇಲೆ ಒಂದು ಆಳವಾದ ಪ್ರಶ್ನೆ ಮೂಡುತ್ತೆ. ವಿಶ್ವಸಂಸ್ಥೆನ ಚಾರ್ಟರ್ನಿಂದ ಶುರುವಾಗಿ ನಮ್ಮ ಸುಪ್ರೀಂ ಕೋರ್ಟ್ ತೀರ್ಪುಗಳವರೆಗಿನ ಈ ಜರ್ನಿ ಎಷ್ಟೊಂದು ರೋಚಕವಾಗಿದೆ ಅಲ್ವಾ? ಜಗತ್ತು ಬದಲಾಗ್ತಿರುವಂತೆ ಹೊಸ ಸವಾಲುಗಳು ಎದುರಾದಾಗ ಭವಿಷ್ಯದಲ್ಲಿ ಕೋರ್ಟ್ಗಳು ಅಂತಾರಾಷ್ಟ್ರೀಯ ಕಾನೂನುಗಳನ್ನು ನಮ್ಮ ಸಂವಿಧಾನದ ಜೊತೆ ಇನ್ನೆಷ್ಟು ಸೃಜನಾತ್ಮಕವಾಗಿ ಸೇರಿಸಬಹುದು, ಇದನ್ನು ನಾವೆಲ್ಲರೂ ಕಾದು ನೋಡಬೇಕು. ಈ ವಿಶ್ಲೇಷಣೆ ಪರೀಕ್ಷಾ ದೃಷ್ಟಿಯಿಂದ ಖಂಡಿತ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀವಿ. ಕಲಿಯುತ್ತೀರಿ. ಆಲ್ ದ ಬೆಸ್ಟ್.